Hello all, it's time to start your preparation for CATET examination. This is Vidya. In today's session, I am going to give some information about CATET 2024 examination. So firstly, the CATET examinations applications are out in the official website. You can apply it here, okay, school education.karnatakagovernment.in. ಸೊ ಈ ವೆಬ್ಸೈಟಲ್ಲಿ ಹೋದರೆ ನೀವು 2024ಗೆ ಏನು CATET ಎಕ್ಸಾಮಿನೇಷನ್ಗೆ ನೀವು ಅಪ್ಲೈನ ಮಾಡಬಹುದು. ಓಕೆ, ಸೊ ಅಪ್ಲಿಕೇಶನ್ ಆಲ್ರೆಡಿ ಔಟ್ ಆಗಿದೆ. ನೆಕ್ಸ್ಟ್ ಮಂತ್ 15th ವರೆಗೂ ನಿಮಗೆ ಅಪ್ಲಿಕೇಶನ್ ಡೇಟ್ ಇದೆ, ಅಂದರೆ ಅಲ್ಲಿವರೆಗೂ ನೀವು ಅಪ್ಲೈ ಮಾಡಬಹುದು. ಓಕೆ, ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ ಕರೆಕ್ಟಾಗಿ ಇದೇ ವೆಬ್ಸೈಟಲ್ಲಿ ನೀವು ಹೋಗ್ಬಿಟ್ಟು CATET ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ಲಿ ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡೋದಾದರೆ ದ ಫೀಸ್ ಬಂದು ಫಾರ್ ದ ಎಕ್ಸಾಮಿನೇಷನ್ CATET ಎಕ್ಸಾಮಿನೇಷನ್ ಫೀಸ್ ಬಂದು 1000 rupees ಫಾರ್ ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2. ಯಾರಿಗೆ ಫಾರ್ ಜನರಲ್ 3A 3B 2A 2B ಕ್ಯಾಟಗರಿ ಅವರಿಗೆ 1000 rupees ಇದೆ, ಬೋತ್ ಪೇಪರ್ 1 ಮತ್ತು ಪೇಪರ್ 2ಗೆ. ಇಲ್ಲ ಜಸ್ಟ್ ನಾನು ಪೇಪರ್ 1 ಮತ್ತು ಪೇಪರ್ 2ಗೆ ಎರಡರಲ್ಲಿ ಯಾವುದಾದ್ರೂ ಒಂದು ಪೇಪರ್ಗೆ ನಾನು ಅಪ್ಲೈ ಮಾಡ್ತೀನಿ ಅನ್ನೋದಾದರೆ ಇಟ್ ಈಸ್ 700 ಪರ್ ಹೆಡ್. ಓಕೆ, ಪೇಪರ್ 1 ಅಥವಾ ಪೇಪರ್ 2ಗೆ ನಾನು ಅಪ್ಲೈ ಮಾಡ್ತೀನಿ ಅಂದರೆ 700. ಇದು ಯಾರಿಗೆ? ಇಟ್ ಈಸ್ ಫಾರ್ ದ ಕ್ಯಾಟಗರೀಸ್ ವಿಚ್ ಆರ್ ಜನರಲ್ 3A 3B 2A 2B ಏನು ಬರುತ್ತಲ್ಲ ಅವರಿಗೆ ನಾವು ಈ ಫೀಸ್ನ ನೋಡಬಹುದು. ಆ್ಯಂಡ್ ಫಾರ್ SC ST ಮತ್ತು ಬೇರೆ ಕ್ಯಾಟಗರೀಸಿಗೆ ಏನಿದೆ ಅಲ್ಲ ಅವರಿಗೆ ಇಟ್ ಈಸ್ 500 ಫಾರ್ ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2 ಆ್ಯಂಡ್ 350 ಫಾರ್ ಪೇಪರ್ 1 ಆರ್ ಪೇಪರ್ 2. ಎರಡರಲ್ಲಿ ಯಾವುದಾದ್ರೂ ಒಂದು ಪೇಪರ್ನ ತೊಗೊಂಡ್ರೆ 350 ಇರುತ್ತೆ. ಎರಡೂ ಪೇಪರ್ನ ನಾನು ತೊಗೊಳ್ತೀನಿ ಅನ್ನೋದಾದರೆ ಇಟ್ ಈಸ್ 500. ಓಕೆ, ಸೊ ದಿಸ್ ಈಸ್ ಅಬೌಟ್ ಫೀ ಸ್ಟ್ರಕ್ಚರ್ ಫಾರ್ ದ ಅಪ್ಲಿಕೇಶನ್. ಓಕೆ, ಆ್ಯಂಡ್ ಯಾವಾಗಿರುತ್ತೆ ಎಕ್ಸಾಮಿನೇಷನ್ ಅನ್ನೋದು ಅಂತ ನೋಡಿದ್ರೆ ಇಟ್ ಈಸ್ ಆನ್ 30th of June 2024 ಸಂಡೇ ಬರುತ್ತೆ ಎಕ್ಸಾಮಿನೇಷನು. ಸೊ June 30 ಅಂತ ನೋಡೋದಾದರೆ ಇವತ್ತಿಂದ ಕೌಂಟ್ ಮಾಡಿದ್ರೆ ವಿ ಹ್ಯಾವ್ ಅರೌಂಡ್ 70 days ನಮಗೆ ಟೈಮ್ ಇದೆ. ಓಕೆ, ಸೊ ಬೋತ್ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಕೂಡ ಈ ಒಂದೇ ದಿನದಲ್ಲಿ ನಡೆಯುತ್ತೆ. ಪೇಪರ್ 1 ಮತ್ತು ಪೇಪರ್ 2 ಎರಡೂ ಕೂಡ ಒಂದೇ ದಿನದಲ್ಲಿ ನಡೆಯುತ್ತೆ. ಆ್ಯಂಡ್ ಪೇಪರ್ 1 ಬಂದು ಇಟ್ ಈಸ್ ಇನ್ ದ ಮಾರ್ನಿಂಗ್ ಸೆಷನ್ 9 to 12:31 ಏನಿರುತ್ತೆ ಮಾರ್ನಿಂಗ್ ಸೆಷನ್ನಲ್ಲಿ ನಾವು ಪೇಪರ್ 1ಅನ್ನು ನಾವು ಬರಿಬೇಕಾಗುತ್ತೆ. ಆ್ಯಂಡ್ ಪೇಪರ್ 2ನ ನಾವು ಆಫ್ಟರ್ನೂನ್ ಸೆಷನ್ನಲ್ಲಿ ಇರುತ್ತೆ. ಓಕೆ, ಇಟ್ಸ್ ದೇರ್ ಇನ್ ಆಫ್ಟರ್ನೂನ್ ಸೆಷನ್. ಸೊ ನಮಗೆ ಯಾವಾಗಿದೆ ಎಕ್ಸಾಮಿನೇಷನು? 30ನೇ ತಾರೀಕಿದೆ. ಹಾಗಾದರೆ ಲಾಸ್ಟ್ ಡೇಟ್ ಯಾವುದು? ಅಪ್ಲಿಕೇಶನ್ ಆಲ್ರೆಡಿ ಇಟ್ ಈಸ್ ಸ್ಟಾರ್ಟೆಡ್ ಇನ್ ದ ಅಫಿಷಿಯಲ್ ವೆಬ್ಸೈಟ್. ಓಕೆ, school.education.karnataka.in ಅಲ್ಲಿ ಏನಿದೆ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಆಲ್ರೆಡಿ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗಿದೆ, ನೀವು ಅಪ್ಲೈ ಮಾಡ್ಬೋದು. ಸೊ ಲಾಸ್ಟ್ ಡೇಟ್ ಬಂದು ಅಪ್ಲೈ ಮಾಡಲಿಕ್ಕೆ ಇಟ್ ಈಸ್ 15th 5/24. ದಟ್ ಈಸ್ ಇಟ್ ಈಸ್ ದ ಲಾಸ್ಟ್ ಡೇಟ್. ಓಕೆ, ಲಾಸ್ಟ್ ಡೇಟ್ ಫಾರ್ ದ ಅಪ್ಲಿಕೇಶನ್. ನೀವು 16th ಕೂಡ ಫೀಸ್ನ ಪೇ ಮಾಡ್ಬೋದು, ಬಟ್ ಅಪ್ಲೈ ಮಾಡಲಿಕ್ಕೆ 15th ಇಸ್ ದ ಲಾಸ್ಟ್ ಡೇಟ್. ಓಕೆ, ಆ್ಯಂಡ್ ಏನು ಸೊ ಪೇಪರ್ 1 ಮತ್ತು ಪೇಪರ್ 2 ಬಗ್ಗೆ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ ಏನು ಡಿಫ್ರೆನ್ಸ್ ಇದೆ ಅಂತ ನೋಡೋದಾದರೆ ಪೇಪರ್ 1 ಯಾರು ಬರಿಬೇಕು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಯಾರು ಟೀಚ್ ಮಾಡೋಕ್ಕೆ ಹೋಗ್ತಾರಲ್ಲ ಅವರು ಪೇಪರ್ 1ಅನ್ನು ಕಂಪಲ್ಸರಿಯಾಗಿ ಕ್ವಾಲಿಫೈ ಆಗಿರಬೇಕು. ಹಾಗಾದರೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಪೇಪರ್ 1ಗೆ ಅಂತ ನೋಡೋದಾದರೆ ಡಿಲೆಡ್ ಮತ್ತು ಬಿಲೆಡ್ ಸ್ಟೂಡೆಂಟ್ಸ್ ಏನಿದ್ದಾರೆ ಇವರು ಪೇಪರ್ 1ಗೆ ಅಪ್ಲೈ ಮಾಡ್ಬೋದು. BEd ಸ್ಟೂಡೆಂಟ್ಸು ಪೇಪರ್ 1ಗೆ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಓಕೆನಾ? ಹಾಗಾದರೆ ಪೇಪರ್ 2 ಅಲ್ಲಿ ಏನಿದೆ? ಪೇಪರ್ 2 ಈಸ್ ಫಾರ್ 6th ಸ್ಟ್ಯಾಂಡರ್ಡ್ ಟು 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಯಾರು ಟೀಚ್ ಮಾಡೋಕ್ಕೆ ಹೋಗಬೇಕು ಟೀಚರ್ಸ್ ಹೋಗ್ತಾರೋ ಅವರು ಪೇಪರ್ 2ನ ಕಂಪಲ್ಸರಿಯಾಗಿ ಕ್ವಾಲಿಫೈ ಆಗಿರಬೇಕು. ಆ್ಯಂಡ್ ಯಾರ್ಯಾರು ಅಪ್ಲೈ ಮಾಡ್ಬೋದು? ಡಿಲೆಡ್ ಸ್ಟೂಡೆಂಟ್ಸ್ ಆ್ಯಂಡ್
B.Ed ಸ್ಟೂಡೆಂಟ್ಸ್ ಅಥವಾ ಆಲ್ರೆಡಿ ಪಾಸ್ ಔಟ್ ಆಗಿರೋ ಅಂತಹ ವಿದ್ಯಾರ್ಥಿಗಳು ಪೇಪರ್ 2ಗೆ ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ದಿಸ್ ಇಸ್ ಪೇಪರ್ 1 ಆ್ಯಂಡ್ ಪೇಪರ್ 2. ಪೇಪರ್ 1ನ ಫಸ್ಟ್ ಟು 5th ಸ್ಟ್ಯಾಂಡರ್ಡ್ D.Led ಮತ್ತು B.Led ಸ್ಟೂಡೆಂಟ್ಸು ಅಪ್ಲೈ ಮಾಡ್ಬೋದು. ಪೇಪರ್ 2ನ D.Led ಮತ್ತು B.Ed ಸ್ಟೂಡೆಂಟ್ಸ್ ಏನು ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಸೊ ಹಾಗಾದರೆ ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಏನು ಡಿಫ್ರೆನ್ಸ್ ಮತ್ತು ಏನು ಕಾಮನ್ ಆಗಿರುತ್ತೆ ಅಂತ ನೋಡೋದಾದರೆ, ಪೇಪರ್ 1ನಲ್ಲಿ ಮತ್ತು ಪೇಪರ್ 2ನಲ್ಲಿ ಏನೇನು ಸಬ್ಜೆಕ್ಟ್ ಇರುತ್ತೆ ಅಂತಲೂ ಹೇಳ್ತಾ ಹೋಗ್ತೀನಿ. ಸೊ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಎರಡು ಲ್ಯಾಂಗ್ವೇಜಸ್ನ ನಾವು ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ಬೋತ್ ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ತಗೋಬೇಕು. ಓಕೆ, ಇದು ದೀಸ್ 2 ಆರ್ ಕಂಪಲ್ಸರಿ. ಯಾವುದು ನಾವು ಕನ್ನಡ ತಗೋಬೋದು, ಅಥವಾ ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಕಂಫರ್ಟಬಲ್, ಅಥವಾ ಕಂಫರ್ಟಬಲ್ ಮೀನ್ಸ್ ಇನ್ ವಿಚ್ ಯು ಆರ್ ಎಕ್ಸ್ಪರ್ಟ್, ಯಾವ ಲ್ಯಾಂಗ್ವೇಜಲ್ಲಿ ಎಕ್ಸ್ಪರ್ಟ್ ಇರ್ತೀರೋ ಆ ಲ್ಯಾಂಗ್ವೇಜ್ನ ನಾವು ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ ಕನ್ನಡ ಇಂಗ್ಲೀಷ್ನ ಕಾಮನ್ ಆಗಿ ನಾವೇನು ಮಾಡ್ತೀವಿ, ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಆಗಿ ತಗೊಳ್ತೀವಿ. ಅಥವಾ ಇಂಗ್ಲೀಷ್ನ ಲ್ಯಾಂಗ್ವೇಜ್ 1 ಆಗಿ, ಕನ್ನಡನ ಲ್ಯಾಂಗ್ವೇಜ್ 2 ಆಗಿ, ಹಿಂದಿ, ಉರ್ದು, ತೆಲುಗು, ತಮಿಳು ಕೂಡ ಏನು ಮಾಡ್ಬೋದು, ನಾವು ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಆಗಿ ನಾವು ಚೂಸ್ ಮಾಡ್ಬೋದು. ಓಕೆ, ಆ್ಯಂಡ್ ಅನದರ್ ಕಂಪಲ್ಸರಿ ಸಬ್ಜೆಕ್ಟ್ ಈಸ್ CDP, ದಟ್ ಈಸ್ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ. ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಈ ಎರಡೂ ಪೇಪರಲ್ಲಿ ಈ 3 ಸಬ್ಜೆಕ್ಟ್ ಏನಿದೆ, ದೀಸ್ ಆರ್ ಕಂಪಲ್ಸರಿ ಆ್ಯಂಡ್ ಕಾಮನ್. ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಎರಡರಲ್ಲೂ ಕೂಡ ಕಾಮನ್ ಆಗಿರುತ್ತೆ. ಹಾಗಾದರೆ ಈ 3 ಸಬ್ಜೆಕ್ಟ್ ಬಿಟ್ಟು ಮತ್ತೆ ಏನು ಸಬ್ಜೆಕ್ಟ್ ಇದೆ ಅಂದರೆ, ಮ್ಯಾಥ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸೈನ್ಸ್. ಈ ಎರಡು ಸಬ್ಜೆಕ್ಟ್ ಮೇಲೆ ದೇ ಆರ್ ಗೋಯಿಂಗ್ ಟು ಆಸ್ಕ್ 60 ಕ್ವೆಶನ್ಸ್. ಇದ್ರ ಮೇಲೆ 60 ಕ್ವೆಶನ್ಸ್ ಇರುತ್ತೆ. ಆ್ಯಂಡ್ ಫಾರ್ ಬ್ಲೈಂಡ್ ಸ್ಟೂಡೆಂಟ್ಸ್ ಮ್ಯಾಥ್ಸ್ ಮತ್ತು ಎನ್ವಿರಾನ್ಮೆಂಟಲ್ ಸೈನ್ಸ್ ಬದಲಾಗಿ ದೇ ಆರ್ ಸೋಷಿಯಲ್ ಸೈನ್ಸ್ನ ಅವರು ಏನು ಮಾಡಿರ್ತಾರೆ, ಕ್ವೆಶನ್ ಪೇಪರಲ್ಲಿ ದೇ ಹ್ಯಾವ್ ಆಸ್ಕ್ಡ್ ಆ ಕ್ವೆಶನ್ಸ್, ಸೋಷಿಯಲ್ ಸೈನ್ಸ್ ಮೇಲೆ ಕ್ವೆಶನ್ಸ್ನ ಕೇಳಿರ್ತಾರೆ. ಓಕೆನಾ? ಮ್ಯಾಥ್ಸ್ ಮತ್ತು ಎನ್ವಿರಾನ್ಮೆಂಟಲ್ ಸೈನ್ಸು ಕಂಪಲ್ಸರಿಯಾಗಿ ಎಲ್ಲ ಒಂದು ಸ್ಟೂಡೆಂಟ್ಸಿಗೂ ಇದೇ ಒಂದು ಈ ಸಬ್ಜೆಕ್ಟ್ ಮೇಲೆ ಕ್ವೆಶನ್ಸ್ ಇರುತ್ತೆ. ಹಾಗಾದರೆ ಪೇಪರ್ 2 ಅಲ್ಲಿ ಏನು ಚೇಂಜಸ್ ಆಗುತ್ತೆ? ಪೇಪರ್ 2 ಅಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸ್, ನಾಟ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಏನು 6th to 8th ಅಲ್ಲಿ ಸೈನ್ಸ್ ಏನು ಬರುತ್ತಲ್ಲ ಅದ್ರ ಮೇಲೆ ಕ್ವೆಶನ್ಸ್ ಇರುತ್ತೆ. ಇದು ಯಾವ ಟೀಚರ್ಸಿಗೆ, ಸೈನ್ಸ್ ಮತ್ತು ಮ್ಯಾಥಮ್ಯಾಟಿಕ್ಸ್ ಟೀಚರ್ಸ್ ಏನಿರ್ತಾರಲ್ಲ ಅವರಿಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ಮೇಲ್ಗಡೆ 60 ಕ್ವೆಶನ್ಸ್ ಬರುತ್ತೆ. ಆ್ಯಂಡ್ ಫಾರ್ ಸೋಷಿಯಲ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಮೇಲೆ ಕ್ವೆಶನ್ಸ್ 60 ಕ್ವೆಶನ್ಸ್ನ ನಾವು ನೋಡ್ಬೋದು. ಓಕೆ, ಸೊ ಇಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸ್ ಟೀಚರ್ಸಿಗೆ ಮ್ಯಾಥ್ಸ್ ಸೈನ್ಸ್ ಸಬ್ಜೆಕ್ಟ್ ಮೇಲೆ ಇರುತ್ತೆ, ಸೋಷಿಯಲ್ ಸೈನ್ಸ್ ಟೀಚರ್ಸಿಗೆ ಸೋಷಿಯಲ್ ಸಬ್ಜೆಕ್ಟ್ ಮೇಲೆ ಕ್ವೆಶನ್ಸ್ ಇರುತ್ತೆ. ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಚೂಸ್ ದ ಕರೆಕ್ಟ್ ಆಪ್ಷನ್. ನಮ್ಮ ಸಬ್ಜೆಕ್ಟ್ ಯಾವುದು, ನಾವು ಯಾವ ಪೇಪರಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಕರೆಕ್ಟಾಗಿ ಅಪ್ಲೈ ಮಾಡಬೇಕು. ಆ್ಯಂಡ್ ಆಲ್ಸೋ ಪೇಪರ್ 1 ಮತ್ತು ಪೇಪರ್ 2ಗೆ ಅಪ್ಲೈ ಮಾಡಬೇಕಾದ್ರೆ ನಾವು ಏನು ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ ಅಥವಾ ಪಾಸ್ಔಟ್ ಆಗಿದ್ದೀವೋ ಅಥವಾ ಯಾವ ಲಾಸ್ಟ್ ಇಯರಲ್ಲಿ ಇದ್ದೀವೋ ಅಂತ ಅವರು ಕೇಳ್ತಾರೆ. ಆವಾಗ ಕೇರ್ಫುಲ್ಲಾಗಿ ಏನು ನೀವು D.Led ಮಾಡಿದಿರೋ, B.Ed ಮಾಡಿದಿರೋ ಅಥವಾ B.Led ಮಾಡಿದಿರೋ ಅಂತ ಕರೆಕ್ಟಾಗಿ ನೋಡಿ. ಈ B.Ed ಅಲ್ಲಿ 2 ಥರದ B.Edನ್ನು ಅವರು ಮೆನ್ಷನ್ ಮಾಡಿರ್ತಾರೆ. ಒನ್ ಈಸ್ ಸ್ಪೆಷಲ್ ಎಜುಕೇಷನ್, ಅಂದರೆ ಸ್ಪೆಷಲ್ ಸ್ಟೂಡೆಂಟ್ಸ್ ಏನಿರ್ತಾರಲ್ಲ ಅವರಿಗೋಸ್ಕರ B.Ed ಒಂದು ಸಪ್ರೇಟ್ ಕೋರ್ಸ್ ಇದೆ, ಅದು ಇರುತ್ತೆ. ಮತ್ತು ಕಾಮನ್ ಆಗಿ ಇನ್ನೊಂದು B.Ed ಇರುತ್ತೆ. ಸೊ ನೋಡಿಬಿಟ್ಟು ನೀವು ಏನನ್ನು ಓದಿದಿರೋ ಆ ಒಂದು ಕೋರ್ಸ್ನ ಕರೆಕ್ಟಾಗಿ ಅಲ್ಲಿ ಟಿಕ್ ಮಾಡಿ. ಓಕೆ, ಆ್ಯಂಡ್ ಇವನ್ ದ ಸಬ್ಜೆಕ್ಟ್ಸ್ ಆಲ್ಸೋ ಲ್ಯಾಂಗ್ವೇಜಸ್ ಚೂಸ್ ಮಾಡಬೇಕಾದ್ರೂ ಅಷ್ಟೇ, ನೀವು ಯಾವ ಲ್ಯಾಂಗ್ವೇಜನ್ನು ಲ್ಯಾಂಗ್ವೇಜ್ 1 ಆಗಿ ತಗೊಳ್ತೀರಾ, ಯಾವ ಲ್ಯಾಂಗ್ವೇಜನ್ನು ಲ್ಯಾಂಗ್ವೇಜ್ 2 ಆಗಿ ತಗೊಳ್ತೀರಾ ಅಂತ ಕ್ಲಿಯರ್ ಮಾಡಿಕೊಂಡು ಅಪ್ಲೈ ಮಾಡಿ. ಸೊ ನನ್ನ ಒಂದು ಸ್ಮಾಲ್ ಸಜೆಷನ್ ಏನು ಅಂದರೆ, ಇಂಗ್ಲೀಷ್ನ ನೀವು ಲ್ಯಾಂಗ್ವೇಜ್ 1 ಆಗಿ ತಗೊಳ್ಳೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಲ್ಯಾಂಗ್ವೇಜ್ 1 ಅಂತ ತಗೊಂಡಾಗ ದೇ ಗಿವ್ ಮೋರ್ ಹೈ ಲೆವೆಲ್ ಆಫ್ ಕ್ವೆಶನ್ಸ್. ಓಕೆ, ಅಂದರೆ ಪೊಯೆಟಿಕಲಿ ಆಗಿರ್ಬೋದು ಅಥವಾ ಕೆಲವೊಂದು ಕಾದಂಬರಿಗಳ ಮೇಲೆ ಅವ್ರು ಏನು ಮಾಡ್ತಾರೆ, ಕಾಂಪ್ಲಿಕೇಟೆಡ್ ಆಗಿರೋ ಕ್ವೆಶನ್ಸ್ನ ತೆಗಿತಾವೆ. ನಾಟ್ ಇನ್ ದ ವೆರಿ ಹೈ ಲೆವೆಲಲ್ಲಿ ಇರೋದಿಲ್ಲ, ಬಟ್ ಸಮ್ಟೈಮ್ಸ್ ನಾವು ಇಂಗ್ಲೀಷ್ ಸ್ಟೂಡೆಂಟ್ಸೇ ಆಗಿದ್ರು, ನಾನು MA ಇಂಗ್ಲೀಷಲ್ಲೇ ಮಾಡಿದ್ದೀನಿ ಅಂತ ಆಗಿದ್ರು, ಲಿಟ್ರೇಚರ್ ವಿಷಯದಲ್ಲಿ ಬಂದಾಗ
ವಿ ಮೇ ಫೇಲ್ ಇನ್ ಸಮ್ವಾಟ್, ನಮಗೆ ಕನ್ನಡಕ್ಕಿಂತ ಇಂಗ್ಲೀಷು ಡಿಫಿಕಲ್ಟಿ ಅನಿಸ್ಬೋದು. ಸೊ ಬೆಟರ್ ಅದರ್ ದ್ಯಾನ್ ಇಂಗ್ಲೀಷ್, ಕನ್ನಡ ಅಥವಾ ಬೇರೆ ಹಿಂದಿ ಆ ಲ್ಯಾಂಗ್ವೇಜಸಲ್ಲಿ ನಿಮಗೆ ಈಸಿ ಅನಿಸುತ್ತೋ ಆ ಒಂದು ಲ್ಯಾಂಗ್ವೇಜಸ್ನ ನೀವು ಚೂಸ್ ಮಾಡಿ. ಆ್ಯಂಡ್ ಲ್ಯಾಂಗ್ವೇಜ್ 2 ಆಗಿ ಇಂಗ್ಲೀಷ್ನ ಚೂಸ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಲ್ಯಾಂಗ್ವೇಜ್ 2ಗೆ ಸ್ವಲ್ಪ ಲೆವೆಲ್ ಆಫ್ ಕ್ವೆಶನ್ಸ್ ಏನು ಬರುತ್ತೆ, ಇಟ್ ಈಸ್ ಲಿಟಲ್ ಈಸಿ ಕಂಪೇರ್ಡ್ ಟು ಲ್ಯಾಂಗ್ವೇಜ್ 1. ಆ್ಯಂಡ್ CDP ಏನಿದೆ, ಯು ಹ್ಯಾವ್ ಟು ಸ್ಟಡಿ ಬೋತ್ ಪೇಪರ್ 1 ಪೇಪರ್ 2ಗೆ ಆಗಲಿ ಮತ್ತು ಲ್ಯಾಂಗ್ವೇಜಸ್ಸಲ್ಲೂ ಮತ್ತು ಅದರ್ ಸಬ್ಜೆಕ್ಟ್ಸಲ್ಲೂ ಕೂಡ ನೀವು CDP ಮೇಲೆ ನಿಮಗೆ ಚೆನ್ನಾಗಿ ಐಡಿಯಾ ಇರಬೇಕು. ಸೊ ಸ್ಟಾರ್ಟ್ಸ್ ಪ್ರಿಪೇರಿಂಗ್ ಫ್ರಮ್ ಟುಡೇ, CDP ಇಂದನೇ ಪ್ರಿಪೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫಾರ್ ದ ಅಪ್ಲಿಕೆಂಟ್ಸ್ ಯಾರು ಅಪ್ಲೈ ಮಾಡ್ತಿದ್ದಾರೋ ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಆಲ್.